ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆಯು ಸ್ವರ್ಗಾರೋಹಣದ ಹಬ್ಬವನ್ನು ಆಚರಿಸುತ್ತಾ ಇದೆ. ಪ್ರಿಯರೇ, ನಿಮಗೆಲ್ಲರಿಗೂ ಪ್ರಭುವಿನ ಸ್ವರ್ಗಾರೋಹಣದ ಶುಭಾಶಯವನ್ನು ಕೋರುತ್ತೇನೆ. ಪ್ರಭುವಿನ ಸ್ವರ್ಗಾರೋಹಣದ ಹಬ್ಬವನ್ನು ಆಚರಿಸುತ್ತಿರುವ ನಮಗೆ ಇಂದು ಪ್ರಭುವಿನ ಮಹಾ ಮಹಿಮೆಯ ದರ್ಶನವಾಗುತ್ತೆ. ಪ್ರಿಯರೇ, ಪ್ರಭುವಿನ ಸ್ವರ್ಗಾರೋಹಣ ಅವರ ವಿಧೇಯತೆಗೆ, ಯಾತನೆ ಮತ್ತು ಶಿಲುಬೆಯ ಮರಣದ ಮೂಲಕ ಪಾಪದ ಮತ್ತು ಮರಣದ ಮೇಲೆ ಪಡೆದ ವಿಜಯಕ್ಕೆ ಪಿತಾದೇವರು ನೀಡಿದ ದೊಡ್ಡ ಸಂಭಾವನೆ. ಕ್ರಿಸ್ತನ ಜನನ ನಮ್ಮ ಉದ್ಧಾರದ ಆರಂಭ. ಆತನ ಮರಣ ನಮ್ಮ ಪಾಪಕ್ಷಮೆ. ಕ್ರಿಸ್ತನ ಪುನರುತ್ಥಾನ ನಮ್ಮ ಮರುಹುಟ್ಟು. ಕ್ರಿಸ್ತನ ಸ್ವರ್ಗಾರೋಹಣ ನಮ್ಮ ಸ್ವರ್ಗದ ಬಾಗಿಲು. ನಮ್ಮ ಸ್ವರ್ಗದ ಬಾಗಿಲನ್ನು ತೆರೆದ ಹಬ್ಬ ಪ್ರಭುವಿನ ಸ್ವರ್ಗಾರೋಹಣದ ಹಬ್ಬ. ನಮ್ಮ ಮುಂದಿನ ಬದುಕಿಗೂ ಈ ಬದುಕಿಗೂ ನೇರ ಸಂಬಂಧ ಇದೆ. ಪ್ರಿಯರೇ, ಈ ಮಹಿಮೆಯು ಪ್ರಭು ಕ್ರಿಸ್ತರು ತಂದೆ ದೇವರ ಚಿತ್ತಕ್ಕೆ ಮಣಿಯುವುದರ ಮೂಲಕ ಆದದ್ದು ಎಂಬುದನ್ನು ನೆನಪಿಸುತ್ತೆ. ಕ್ರಿಸ್ತ ಶಿಲುಬೆ ಹೊತ್ತು ನಡೆದರು. ನೋವಿನಿಂದ ಸಂತೋಷದೆಡೆಗೆ ಸಾಗುವ ಸಾಹಸಿಯಾದರು. ಶಿಲುಬೆ ಹೊತ್ತು ನಡೆದ ಕ್ರಿಸ್ತ ಸ್ವರ್ಗವೇರುವ ಅನ್ವೇಷಕರಾಗುತ್ತಾರೆ. ಸ್ವರ್ಗಾರೋಹಣದಿಂದ ಪ್ರಭು 40 ದಿನಗಳ ನಂತರ ಸ್ವರ್ಗವೇರಿ ತಾನು ಪ್ರಾರಂಭಿಸಿದ ರಕ್ಷಣಾ ಕಾರ್ಯವನ್ನು ಸಂಪನ್ನಗೊಳಿಸುತ್ತಾರೆ. ಯೇಸುವಿನೊಂದಿಗೆ ನಾವು ಕೂಡ ದೇವರಿಗೆ ವಿಧೇಯರಾಗಿ ನಡೆದು ದೇವರ ಚಿತ್ತ ಪಾಲಿಸುತ್ತಾ ಪ್ರಭುವಿನ ರಕ್ಷಣಾ ಕಾರ್ಯವನ್ನು ಮುಂದುವರಿಸಲು ಬೇಕಾದ ಅನುಗ್ರಹಕ್ಕಾಗಿ ಇಂದು ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ತಂದೆಯ ಚಿತ್ತವನ್ನು ನೆರವೇರಿಸಿದ ಪ್ರಭು ಈ ಭೂಲೋಕದಿಂದ ತೆರಳುವ ಅಂತಿಮ ಕ್ಷಣಗಳು ಬಂದಿದ್ದವು. ದೂತನ ಮತ್ತು ಮಹಿಮೆಯ ಮೂಲಕ ಯೇಸು ನೀಡಿದ ಕರೆಯಂತೆ ಶಿಷ್ಯರು ಗಲಿಲಿಯಕ್ಕೆ ಹೋದರು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 28 ವಾಕ್ಯ 16. ಅನೇಕ ಬಾರಿ ಬೆಟ್ಟಗಳ ಮೇಲೆ ಪ್ರಮುಖವಾದ ಸಂದೇಶವನ್ನು ಮತ್ತು ತಮ್ಮ ಮಹಿಮೆಯನ್ನು ಪ್ರಕಟಪಡಿಸಿದಂತೆ ಇಂದು ಕೂಡ ಯೇಸು ತಮ್ಮ ಮಹಾ ಮಹಿಮೆಯನ್ನು ಪ್ರಕಟಪಡಿಸುತ್ತಾರೆ. ಸ್ವರ್ಗಾರೋಹಣದ ಮುನ್ನ ಯೇಸು ತಮ್ಮ ಅಂತಿಮ ಸಂದೇಶ, ತಮ್ಮ ಅಂತಿಮ ಸೂಚನೆ, ವಾಗ್ದಾನ ಮತ್ತು ಆಶೀರ್ವಾದವನ್ನು ತಮ್ಮ ಶಿಷ್ಯರಿಗೆ ನೀಡುತ್ತಾರೆ. ಪ್ರಿಯರೇ, ಇಂದು ನಾವು 3 ಮುಖ್ಯ ಅಂಶಗಳನ್ನು ಕುರಿತು ಧ್ಯಾನಿಸೋಣ. ಸ್ವರ್ಗಾರೋಹಣದ ಸತ್ಯ, ದ ಫ್ಯಾಕ್ಟ್ ಆಫ್ ಅಸೆನ್ಷನ್. ಎರಡನೇದು, ಸ್ವರ್ಗಾರೋಹಣದ ಫಲ ಏನು, ದ ಫ್ರೂಟ್ ಆಫ್ ಅಸೆನ್ಷನ್. ಮತ್ತು ಸ್ವರ್ಗಾರೋಹಣದ ಆದೇಶ, ದ ಮ್ಯಾಂಡೇಟ್ ಆಫ್ ಅಸೆನ್ಷನ್ ಎಂಬ ಈ 3 ಅಂಶಗಳನ್ನು ಕುರಿತು ನಾವು ಧ್ಯಾನಿಸೋಣ. ಪ್ರಿಯರೇ, ನಾವು ಮೊದಲನೇದಾಗಿ ಬೈಬಲ್ನಲ್ಲಿ ಎಲಿಯ ಪ್ರವಾದಿ ಮತ್ತು ಹನೋಕನ ಬಗ್ಗೆ ಓದುತ್ತೇವೆ. ಅವರು ಕೂಡ ಸ್ವರ್ಗಕ್ಕೆ ಹೋದುದನ್ನು ನಾವು ಬೈಬಲ್ನಲ್ಲಿ ಓದುತ್ತೇವೆ. ಇವರಿಗೂ ಯೇಸುವಿನ ಸ್ವರ್ಗಾರೋಹಣಕ್ಕೂ ಇದ್ದ ವ್ಯತ್ಯಾಸವೇನು? ಮತ್ತು ಮಾತೆ ಮರಿಯಮ್ಮನವರ ಹಬ್ಬ ನಾವು ಆಗಸ್ಟ್ 15ರಂದು ಆಚರಿಸುತ್ತೇವೆ. ಅನೇಕರು ಮಾತೆಯ ಸ್ವರ್ಗಾರೋಹಣ ಎಂದು ಕರೆಯುತ್ತಾರೆ, ಆದರೆ ಅದು ಮಾತೆಯ ಸ್ವರ್ಗ ಸ್ವೀಕೃತ ಹಬ್ಬ. ಮಾತೆ ಮರಿಯಮ್ಮನವರಾಗಲಿ, ಹನೋಕನಾಗಲಿ, ಎಲಿಯನಾಗಲಿ ತಮ್ಮ ಸ್ವಂತ ಶಕ್ತಿಯಿಂದ ಸ್ವರ್ಗಕ್ಕೆ ಅವರು ಹೇರಿ ಹೋಗಲಿಲ್ಲ. ಆದಿಕಾಂಡ ಅಧ್ಯಾಯ 5 ವಾಕ್ಯ 24ರಲ್ಲಿ ನಾವು ನೋಡುತ್ತೇವೆ, ಹನೋಕ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇದ್ದಾಗ ದೇವರು ಅವನನ್ನು ಕರೆದುಕೊಂಡ ಕಾರಣ ಹನೋಕ ಕಣ್ಮರೆಯಾಗುತ್ತಾನೆ. ಇನ್ನು ಎಲಿಯ ಪ್ರವಾದಿ 2ನೇ ಅರಸರುಗಳ ಗ್ರಂಥ ಅಧ್ಯಾಯ 2 ವಾಕ್ಯ 11 ಈ ರೀತಿ ಹೇಳುತ್ತೆ, ಎಲಿಯ ಮತ್ತು ಎಲೀಷ ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳ ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಂಟರ ಗಾಳಿಯಲ್ಲಿ ಪರಲೋಕಕ್ಕೆ ಹೋದನು ಎಂದು. ಆದರೆ ಯೇಸು ಸ್ವಾಮಿ ತಮ್ಮ ಸ್ವಂತ ಶಕ್ತಿಯಿಂದ ಸ್ವರ್ಗಕ್ಕೆ ಆರೋಹಣರಾಗುತ್ತಾರೆ. ಇತರರು
ದೇವರ ಶಕ್ತಿಯಿಂದ ಹೋದರೂ ಅದರ ಕ್ರಿಸ್ತ ತಮ್ಮ ಸ್ವಂತ ಶಕ್ತಿಯಿಂದ ಸ್ವರ್ಗಕ್ಕೆ ಆರೋಹಣರಾಗುತ್ತಾರೆ. ಪ್ರಿಯರೇ, ಯೇಸುವಿನ ಸ್ವರ್ಗಾರೋಹಣವು ಕ್ರೈಸ್ತರ ವಿಶ್ವಾಸದ ಪ್ರಮುಖ ಅಂಶಗಳಲ್ಲೊಂದು. ಯೇಸುವಿನ ಜನನ, ಮರಣ, ಪುನರುತ್ಥಾನ, ಸ್ವರ್ಗಾರೋಹಣ, ಪಂಚಶತಮ ಹಾಗೂ ಎರಡನೆಯ ಬರುವಿಕೆ ಅಥವಾ ಪ್ರಭುವಿನ ಪುನರಾಗಮನದ ಕ್ರೈಸ್ತರ ವಿಶ್ವಾಸದ ಅಂಶಗಳಾಗಿದೆ. ದ ಅಸೆನ್ಷನ್ ಇಸ್ ಒನ್ ಆಫ್ ದ 6 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ಕ್ರಿಶ್ಚಿಯನ್ ಫೇತ್ ಅಂತ ನಾವು ಕರಿಬಹುದು. ದ ಇನ್ಕಾರ್ನೇಷನ್, ದ ಡೆತ್, ದ ರೆಸರೆಕ್ಷನ್, ಅಸೆನ್ಷನ್, ಪೆಂಟಕಾಸ್ಟ್ ಅಂಡ್ ಸೆಕೆಂಡ್ ಕಮಿಂಗ್. ಈ 6 ಅಂಶಗಳು ನಮ್ಮ ವಿಶ್ವಾಸದ ಅಂಶಗಳಾಗಿದೆ. ಪ್ರಿಯರೇ, ಸ್ವರ್ಗಾರೋಹಣವು ದೇವರ ಯೋಜನೆಯ ಮುಕ್ತಾಯವಲ್ಲ, ಬದಲಿಗೆ ಅದು ಯೇಸುವಿಗೆ ದೇವರ ಯೋಜನೆಯ ಅತ್ಯುನ್ನತ ಸ್ಥಾನ, ರಕ್ಷಣಾ ಯೋಜನೆಯ ಶಿಖರವಾಗಿತ್ತು. Ascension was a culmination of God's plan for Christ. It was a culmination, not conclusion. ಅದು ದೇವರ ರಕ್ಷಣಾ ಯೋಜನೆಯ ಅಂತಿಮವಲ್ಲ, ಬದಲಾಗಿ ಕ್ರಿಸ್ತನಿಗೆ ಅದು ದೇವರ ಯೋಜನೆಯ ಅತ್ಯುನ್ನತ ಸ್ಥಾನ ಹಾಗೂ ರಕ್ಷಣಾ ಯೋಜನೆಯ ಶಿಖರವಾಗಿತ್ತು. ಯೇಸುವು ಸ್ವರ್ಗಾರೋಹಣದಿಂದ ತಮ್ಮ ಮಹಿಮೆಯೊಂದಿಗೆ ಪಿತನ ಬಲಪಾರ್ಶ್ವದಲ್ಲಿ ಕುಳಿತಿದ್ದಾರೆ. ಇದು ದ ಫ್ಯಾಕ್ಟ್ ಆಫ್ ಅಸೆನ್ಷನ್. ಎರಡನೇದು ಪ್ರಿಯರೇ, ದ ಫ್ರೂಟ್ ಆಫ್ ಅಸೆನ್ಷನ್. ಸ್ವರ್ಗಾರೋಹಣದ ಫಲ ಏನು? 2 ಮುಖ್ಯ ಅಂಶಗಳನ್ನು ನಾವು ಇಲ್ಲಿ ಗಮನಿಸಬೇಕು. ದ ಫ್ರೂಟ್ ಆಫ್ ಅಸೆನ್ಷನ್. ಮೊದಲನೇದು ದ ಕಮಿಂಗ್ ಆಫ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರ ಆಗಮನ. ಎರಡನೇದು ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್, ಪ್ರಭುವಿನ ಎರಡನೆಯ ಬರುವಿಕೆ. ಸ್ವರ್ಗಾರೋಹಣದಿಂದ ಯೇಸು ಈ ಪ್ರಪಂಚವನ್ನು ನಮ್ಮನ್ನು ಬಿಟ್ಟು ತೆರಳಿಲ್ಲ, ಬದಲಾಗಿ ಇಡೀ ಸೃಷ್ಟಿಯ ಅರಸರಾದರು. ಪಾಪ ಮತ್ತು ಸಾವಿನ ಮೇಲೆ ವಿಜಯ ಸಾಧಿಸಿ ನಮ್ಮ ಸ್ವರ್ಗಾರೋಹಣದಲ್ಲಿ ಮಹಿಮೆಯ ಕಿರೀಟವನ್ನು ತೊಟ್ಟರು. ಯೇಸುವಿನ ಸ್ವರ್ಗಾರೋಹಣವು ಹಲವು ಸತ್ಯಗಳನ್ನು ನಮಗೆ ತಿಳಿಸುತ್ತೆ. ಯೇಸು ದೇವರ ಮತ್ತು ಮನುಷ್ಯರ ನಡುವೆ ಮಧ್ಯಸ್ಥರು, ನಮ್ಮ ಪರವಾಗಿ ತಂದೆಯಲ್ಲಿ ಭಿನ್ನಯಿಸುತ್ತಾರೆ. ಸ್ವರ್ಗ ನಿಜವಾದದ್ದು. ಸ್ವರ್ಗಾರೋಹಣದ ಮೂಲಕ ನಾವು ಸ್ವರ್ಗದೆಡೆ ತಲೆ ಎತ್ತಿ ನೋಡುವಂತೆ ಮಾಡುತ್ತಾರೆ. ನಾವು ಕೂಡ ಸ್ವರ್ಗಕ್ಕೆ ಬಾಧ್ಯಸ್ಥರು ಎಂದು ತಿಳಿಸುತ್ತಾರೆ. ಯೇಸು ಸ್ವರ್ಗದಿಂದ ಬಂದವರು ಪುನಃ ಸ್ವರ್ಗಕ್ಕೆ ಹೋದರು. ಸ್ವರ್ಗಾರೋಹಣ ಸಾರುವ ಸತ್ಯವೆಂದರೆ ನಾವು ಎಲ್ಲಿಂದ ಬಂದೆವೋ ಪುನಃ ಅಲ್ಲಿಗೆ ಹಿಂದಿರುಗುತ್ತೇವೆ. ಯೇಸು ಪಿತನ ಆಸ್ಥಾನದಲ್ಲಿ ನಮಗೊಂದು ಸ್ಥಳವನ್ನು ಅಣಿಗೊಳಿಸಿದ್ದಾರೆ. ಯೇಸು ಎಲ್ಲಿ ಇದ್ದಾರೋ ನಾವು ಕೂಡ ಅಲ್ಲಿ ಇರಬೇಕು ಎಂದು. ಮತ್ತು ಪ್ರಿಯರೇ, ಸ್ವರ್ಗಾರೋಹಣದ ಯೇಸು ನಿಮ್ಮ ಬಳಿಯಿಂದ ಸ್ವರ್ಗಕ್ಕೆ ಏರಿ ಹೋಗುವುದನ್ನು ಕಂಡಿರೋ, ಹಾಗೆಯೇ ಹಿಂದಿರುಗಿ ಬರುವುದನ್ನು ನೀವು ಕಾಣುತ್ತೀರಾ ಎಂಬುದನ್ನು ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 1 ವಾಕ್ಯ 11ರಲ್ಲಿ ತಿಳಿಸಲಾಗಿದೆ. ಹಾಗಾಗಿ ನಾನು ಹೇಳಿದ್ದು ದ ಫ್ರೂಟ್ ಆಫ್ ಅಸೆನ್ಷನ್, ಕ್ರಿಸ್ತನ ಎರಡನೆಯ ಬರುವಿಕೆ. ಹೇಗೆ ಸ್ವರ್ಗಕ್ಕೆ ಏರಿ ಹೋಗ್ತಾರೋ ಪುನಃ ಅದೇ ರೀತಿ ಹಿಂದಿರುಗಿ ಬರುತ್ತಾರೆ ಮತ್ತು ಪವಿತ್ರಾತ್ಮರನ್ನು ನಮಗೆ ನೀಡಿದ್ದಾರೆ. ಕ್ರಿಸ್ತ ನಮ್ಮನ್ನು ಅನಾಥರನ್ನಾಗಿ ಹೋಗಿಲ್ಲ, ಬದಲಾಗಿ ಪವಿತ್ರಾತ್ಮರನ್ನು ನಮಗೆ ನೀಡಿ ಹೋಗಿದ್ದಾರೆ. ಇದು ಎರಡನೆಯ ಅಂಶ. ಮೂರನೇದಾಗಿ, ಈ ಪ್ರಭುವಿನ ಸ್ವರ್ಗಾರೋಹಣ ನಮಗೆ ನೀಡುವ ಆದೇಶವೇನು? ಮತ್ತಾಯನ ಶುಭ ಸಂದೇಶ ಅಧ್ಯಾಯ 28 ವಾಕ್ಯ 19. ಕ್ರಿಸ್ತನ ಕೊನೆಯ ಮಾತುಗಳು: ಎಲ್ಲ ರಾಷ್ಟ್ರದವರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿ ಜಗದ ಕಟ್ಟ ಕಡೆಗೆ ಸಂದೇಶವನ್ನು ಸಾರಿರಿ, ನನ್ನ ಸಂದೇಶವನ್ನು, ಶುಭ ಸಂದೇಶವನ್ನು ಸಾರಿರಿ ಎಂದು ಕ್ರಿಸ್ತ ನಮಗೆ ಆದೇಶವನ್ನು ನೀಡಿದ್ದಾರೆ. ಪ್ರಿಯರೇ, ಸ್ವರ್ಗಾರೋಹಣದಿಂದ ಯೇಸು ತಮ್ಮ ರಕ್ಷಣಾ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮುಗಿಸಿ ಪಿತನ ಬಳಿ ಹೋಗಿದ್ದಾರೆ ಹಾಗೂ ತಾವು ಸ್ಥಾಪಿಸಿದ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ನಮಗೆ ನೀಡಿದ್ದಾರೆ. ನಮಗೆ ನೆರವಾಗಲು ಪವಿತ್ರಾತ್ಮರನ್ನು ನೀಡಿದ್ದಾರೆ. ಆ ಪವಿತ್ರಾತ್ಮರಿಂದ ಶಕ್ತಿಯನ್ನು ಪಡೆದು ಯೇಸುವಿನ ಸಂದೇಶವನ್ನು ಎಲ್ಲೆಡೆ ಸಾರುತ್ತಾ ದೇವರ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಜವಾಬ್ದಾರಿಯನ್ನು ಈ ಸ್ವರ್ಗಾರೋಹಣದ ಹಬ್ಬ ನಮಗೆ ನೀಡಿದೆ. ಪ್ರಿಯರೇ, ಒಂದು ಚಿಕ್ಕ ಕಥೆ ಹೇಳಲು ನಾನು ಬಯಸ್ತೇನೆ. ಯೇಸು ಸ್ವಾಮಿ ಸ್ವರ್ಗಾರೋಹಣದ ನಂತರ ಎಲ್ಲ ದೇವದೂತರು ಸ್ವರ್ಗದಲ್ಲಿ ಸೇರಿದ್ರಂತೆ. ಸ್ವರ್ಗದಲ್ಲಿ ಸೇರಿ
ಎಲ್ಲ ದೇವದೂತರು ಕೇಳಿದರು, ಸ್ವಾಮಿ ನಿಮ್ಮ ಜೀವನ ಹೇಗಿತ್ತು ಭೂಲೋಕದಲ್ಲಿ? ಯೇಸು ಅವರಿಗೆ ತಮ್ಮ ಜನನ ಮತ್ತು ಅವರು ಮಾಡಿದ ಅದ್ಭುತಗಳು, ಅವರ ಬೋಧನಾ ಜೀವನ ಎಲ್ಲವನ್ನ ವಿವರಿಸ್ತಾರೆ. ತದನಂತರ ಮರಣ ಪುನರುತ್ಥಾನವನ್ನು ತಿಳಿಸ್ತಾರೆ. ಆಗ ಗಬ್ರಿಯಲ್ ದೇವದೂತ ಕೇಳಿದಂತೆ ಯೇಸು ಸ್ವಾಮಿನ, ಸ್ವಾಮಿ ಈಗ ನೀವು ಸ್ವರ್ಗಕ್ಕೆ ಬಂದಿದ್ದೀರಿ, ನಿಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವುದು ಯಾರು ಎಂದು. ಆಗ ಯೇಸು ಸ್ವಾಮಿ ಹೇಳಿದ್ರಂತೆ, ನಾನು ಜಗತ್ತಿನಲ್ಲಿ ಇದ್ದಾಗ 3 ವರ್ಷ ಪ್ರೇಷಿತರೊಂದಿಗೆ ಇದ್ದೆ, ಅವರಿಗೆ ಬೋಧನೆಯನ್ನು ಮಾಡಿದ್ದೇನೆ, ಅವರು ಹೇಗೆ ನನ್ನ ಸಾಮ್ರಾಜ್ಯವನ್ನು ಕಟ್ಟಬೇಕು, ಮುಂದುವರಿಸಿಕೊಂಡು ಹೋಗಬೇಕು ಎಂಬುದನ್ನು ಅವರಿಗೆ ನಾನು ತಿಳಿಸಿದ್ದೇನೆ ಎಂದು ಹೇಳ್ತಾರಂತೆ. ಆಗ ಗಬ್ರಿಯಲ್ ದೇವದೂತ ನಗುತ್ತಾ ಆಶ್ಚರ್ಯಪಡುತ್ತಾ ಹೇಳ್ತಾನೆ, ಯಾರು? ಈ ನಿಮ್ಮ ಶಿಷ್ಯರೇ? ನೀವು ಸಾಯುವ ಸಂದರ್ಭದಲ್ಲಿ ನಿಮ್ಮನ್ನು ಅನಾಥರನ್ನಾಗಿ ತೊರೆದು ದಿಕ್ಕಾಪಾಲಾಗಿ ಓಡಿದ ಶಿಷ್ಯರು, ನೀವು ಯಾರೆಂದು ಗೊತ್ತಿಲ್ಲ ಎಂದು 3 ಬಾರಿ ನಿರಾಕರಿಸಿದ ಪೇತ್ರ, ಇವರು ನಿಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾರಾ? ಡು ಯು ಹ್ಯಾವ್ ಎನಿ ಅದರ್ ಪ್ಲ್ಯಾನ್ ಅಂತ ಕೇಳಿದ್ರಂತೆ. ಬೇರೆ ಯಾವ್ದಾರು ಯೋಜನೆ ಇದೆಯಾ ಅಂದಾಗ ಯೇಸು ಸ್ವಾಮಿ ಹೇಳ್ತಾರಂತೆ, ಐ ಹ್ಯಾವ್ ನೋ ಅದರ್ ಪ್ಲ್ಯಾನ್. ಇರುವುದು ಇದೊಂದೇ ಯೋಜನೆ, ಇದು ಕೆಲಸ ಮಾಡಲೇಬೇಕು ಎಂದು ತಿಳಿಸ್ತಾರಂತೆ. ಹೌದು ಪ್ರಿಯರೇ, ಪ್ರೇಷಿತರು ಅವರ ಜವಾಬ್ದಾರಿಯನ್ನು ಮುಗಿಸಿ ಹೋಗಿದ್ದಾರೆ. ಇಂದು ಆ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಹೋಗುವುದು, ಪ್ರಭುವಿನ ಸಾಮ್ರಾಜ್ಯವನ್ನು ಕಟ್ಟುವುದು, ಬೆಳೆಸುವುದು, ಉಳಿಸುವುದು ನಮ್ಮೆಲ್ಲರ ಕೈಯಲ್ಲಿದೆ. ಭಗವಂತ ನಮಗೆಲ್ಲರಿಗೆ ಬೇಕಾದ ಅನುಗ್ರಹವನ್ನು, ಶಕ್ತಿಯನ್ನು ಕರುಣಿಸಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.